ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕದಂಬ ನ್ಯೂಸ್ ಚಾನೆಲ್. ದಕ್ಷಿಣ ಕನ್ನಡ ವಿಶ್ವ ಬ್ರಾಹ್ಮಣ ಸಂಘ ಬೆಂಗಳೂರು. ವಿಕ್ರಮ್ ಆಚಾರ್ ತಂದೆ ಡಿ ನಾಗರಾಜ್ ಬೆಂಗಳೂರಿನ DKVB ಸಂಘಕ್ಕೆ ಯಲಹಂಕದಲ್ಲಿ 2 ಎಕರೆ ಭೂಮಿಯನ್ನು ಮಂಜೂರು ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ 10 ವರ್ಷಗಳ ಅನುಭವ ಹೊಂದಿರುವ ಡಿ ನಾಗರಾಜ್ ಅವರ 2ನೇ ಪುತ್ರ ವಿಕ್ರಮ್ ಆಚಾರ್ ಅವರು ಪ್ರಸ್ತುತ ಮಂಗಳೂರು ಜುವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು MJ ಗೋಲ್ಡ್ ಪಾಯಿಂಟ್ ಪ್ರೈವೇಟ್ ಲಿಮಿಟೆಡ್ನ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ. ತಮ್ಮ ತಂದೆಯ ಸವಿನೆನಪಿಗಾಗಿ ಸಮುದಾಯದ ಬೆಳವಣಿಗೆಯ ಪ್ರಮುಖ ಸ್ತಂಭಗಳಲ್ಲಿ ಒಬ್ಬರಾಗಿದ್ದ ತಂದೆಯ ಹಾದಿಯಲ್ಲೇ ಸಾಗುತ್ತಾ DKVB ಸಮುದಾಯದ ಅಭಿವೃದ್ಧಿ ಮತ್ತು ಕಲ್ಯಾಣಕ್ಕಾಗಿ ಉತ್ತಮ ದೇಣಿಗೆಗಳನ್ನು ನೀಡುತ್ತಾ ಸಹಕರಿಸುತ್ತಿದ್ದಾರೆ. ವಿಕ್ರಮ್ ಆಚಾರ್ ಮಂಗಳೂರು ಜುವೆಲ್ಸ್ ಪ್ರೊಪ್ರೈಟರ್ ಆಗಿದ್ದೀನಿ. ಇವರು ನನ್ನ ಶ್ರೀಮತಿ ರಮೀಲಾ ವಿಕ್ರಮ್ ಹಾಗೂ ಇವರು ನನ್ನ 2ನೇ ಮಗ ರಿತ್ವಿಕ್. ಸೊ ಇವತ್ತು ತುಂಬ ಒಳ್ಳೆಯ ಸಂಭ್ರಮದ ದಿವಸ ನಮ್ಮೆಲ್ಲರಿಗೂ ಕೂಡ. ಏಕೆಂದರೆ ನಮ್ಮದೇ ಆದ ಒಂದು ವಿಶಾಲವಾದ ಸಮುದಾಯ ಭವನ ಬೆಂಗಳೂರಿನಲ್ಲಿ ಬಂದಿದೆ ಅಂತ ಹೇಳಿದರೆ ಅದು ಎಷ್ಟೋ ವರ್ಷಗಳ ಒಂದು ಕನಸು ಇವಾಗ ನನಸಾಗಿದೆ ಅಂತ ನಾನು ಹೇಳ್ಬೋದು. ಇದು ಈಗ ನಾವು ಕೂಡ ಹೆಮ್ಮೆಯಲ್ಲಿ ನಮ್ಮದೇ ಆದ ಒಂದು ಬ್ಯಾಂಕ್ ಇದೆ, ನಮ್ಮದೇ ದೇವಸ್ಥಾನ ಇದೆ, ಹಾಗೆ ನಮ್ಮದೇ ಒಂದು ಸಮುದಾಯ ಭವನ ಇದೆ, ನಮ್ಮದೇ ಒಂದು ಬ್ಯಾಂಕ್ ಇದೆ ಅಂತ ಈ ಥರ ಎಲ್ಲ ನಾವು ಖುಷಿ ಪಡ್ಕೋಬೋದು. ಇದು ನಮ್ಮ ಇಡೀ ವಿಶ್ವಕರ್ಮ ಜನಾಂಗಕ್ಕೆ ಒಂದು ಸಂತಸ ತರುವಂಥ ಒಂದು ಸಮಯ. ಸೊ ಇವತ್ತು ನಾವು ಈ ಒಂದು ದಿವಸ ನಾವು ಹೇಗೆ ಮುಂಚೆದನ್ನು ನೆನೆಸ್ಕೊಳ್ತಾ ಬಂತು ಅಂತ ಹೇಳಿದರೆ, ಹೇಗೆ ಚಿಕ್ಕದ ರೀತಿಯಲ್ಲಿ ನಾವು ಈ ಬೆಂಗಳೂರಿನಲ್ಲಿ 35-40 ವರ್ಷದ ಹಿಂದೆ ಅದನ್ನು ನಾವು ಮರುಕಳಿಸಿದರೆ ಹೇಗೆ ಚಿಕ್ಕದ ರೀತಿ ನಾವು ಬಂದು ಈಗ ದೊಡ್ಡ ಒಂದು ಪರ್ವತಾಕಾರದಲ್ಲಿ ನಾವು ನಮ್ಮ ಸಮಾಜ ಬೆಳೀತಾ ಇದೆ ಅಂತ ಹೇಳಿದರೆ ಅದು ತುಂಬಾ ಒಂದು ಒಳ್ಳೆಯ ವಿಷಯ. ಆವಾಗ ನಾವು ನೆನೆಸ್ಕೊಳ್ಳೋದಾದರೆ ನಮ್ಮ ಹಳೆಯ ಸದಸ್ಯರೆಲ್ಲರೂ ಹಲವಾರು ಥರದಲ್ಲಿ ನಮ್ಮ ಸಮಾಜವನ್ನು ಈ ಥರ ಒಂದು ಅಸ್ತಿತ್ವಕ್ಕೆ ತರಲಿಕ್ಕೆ ಕಾರಣರಾಗಿದ್ದಾರೆ. ಅವರನ್ನೆಲ್ಲ ನಾವು ಇವಾಗ ನೆನೆಸ್ಕೋಬೇಕು. ಹಾಗೂ ಇವತ್ತಿನ ಒಂದು ನಮ್ಮ ಅಧ್ಯಕ್ಷರಾಗಲಿ ಅವರ ತಂಡದವರಾಗಲಿ ಭಾಗೀರಥ ಸಾಹಸವನ್ನು ಮಾಡಿ ನಮಗೆ ಒಂದು ಸಮುದಾಯವನ್ನು ಒಂದು ನಮ್ಮ ಕಣ್ಮುಂದೆ ತಂದಿದ್ದಾರೆ. ಇದು ಎಲ್ಲರಿಗೂ ಒಂದು ಖುಷಿ ತರುವ ಒಂದು ವಿಷಯ. ಸರಿ, ಇನ್ನು ನಾವು ತುಂಬ ಈ ಒಂದು ದಿಕ್ಕಿನಲ್ಲಿ ಹೇಳೋದಾದರೆ ಇನ್ನೂ ತುಂಬ ಒಳ್ಳೆಯ ಭವಿಷ್ಯ ನಾವು ಕಾಣುವಂಥದ್ದು ಸಮಯ ಬರ್ತಾ ಇದೆ. ಎಲ್ಲ ವಿಶ್ವಕರ್ಮರು ಕೂಡ ಸಂತಸದಲ್ಲಿ ಏನೆಲ್ಲ ಮಾಡ್ಬೋದು ಅನ್ನೋಂಥದ್ದು ನಾವು ಕನಸನ್ನು ನಾವು ಕಾಣ್ತಾ ಇದ್ದೀವಿ. ಚೆನ್ನಾಗಿ ಬೆಳೀಲಿ, ಜೈ ವಿಶ್ವಕರ್ಮಣೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ನಮ್ಮ ಗುರುಜಿ ಅವರು ಬಂದಿರೋದು ಗುರುಜಿ. ಸೊ ನಮ್ಮದೇ ಆದ ಗುರುಗಳಿದ್ದಾರೆ, ಕಾಳಹಸ್ತ ಸ್ವಾಮಿ ಗುರುಗಳು. ಸೊ ಅವರು ಕೂಡ ಇವತ್ತು ಬೆಳಿಗ್ಗೆ ಬಂದು ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡಿದ್ದಾರೆ, ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಸೊ ಅವರ ಒಂದು ಆಶೀರ್ವಾದ ಹಾಗೂ ಅವರ ಒಂದು ಮಾರ್ಗದರ್ಶನದಿಂದ ನಾವು ಕೂಡ ಒಳ್ಳೊಳ್ಳೆ ಕೆಲಸಗಳನ್ನು ಮುಂದೆ ಹಾಕ್ಕೊಂಡು ಬೆಳೆಯೋ ಒಂದು ಸಂಭ್ರಮದಲ್ಲಿಯೂ ಇದ್ದೀವಿ, ಹಾಗೂ ಆ ಒಂದು ನಿಟ್ಟಿನಲ್ಲಿಯೂ ಮುಂದೆ ಹೋಗುವ ಒಂದು ದಾರಿಯನ್ನು ಕಾಣ್ತಾ ಇದ್ದೀವಿ. ಎಲ್ಲರೂ ಕೈ ಜೋಡಿಸ್ತಾರೆ ನಮ್ಮಕ್ಕೆ ಅಂತ ನಾವು ಭಾವಿಸಿದ್ದೀವಿ. ಓಕೆ, ತಮ್ಮ ಹೆಸರು ಹೇಳಿ? ನನ್ನ ಹೆಸರು ವಿಕ್ರಮ್ ಆಚಾರ್ ಅಂತ. ನಾನು ಮಂಗಳೂರು ಜ್ಯುವೆಲ್ಸ್ ಅನ್ನೋ ಒಂದು ಕಂಪನಿಯನ್ನು ನಾನು ರನ್ ಮಾಡ್ತಾ ಇದ್ದೀನಿ. ನಮ್ಮ ಜ್ಯುವೆಲ್ರಿ ಶಾಪ್ ಬಂದು ಈಗ JP ನಗರ್ 3ನೇ ಹಂತದಲ್ಲಿದೆ. ಹಾಗೂ ಇವಾಗ ಹೊಸ ಎಸ್ಟಾಬ್ಲಿಷ್ಮೆಂಟ್ಸ್ ಕೂಡ ನಾವು ತರ್ತಾ ಇದ್ದೀವಿ, MJ ಗೋಲ್ಡ್ ಪಾಯಿಂಟ್ ಅಂತ. ಓಕೆ, ಥ್ಯಾಂಕ್ ಯು ಸರ್. ನಾನು ಏನು ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ತಂದೆಯವರು ದಿವಂಗತ ನಾಗರಾಜ್ ಆಚಾರ್ ಅವರು ಇನ್ನೂ ಅವರ ಅವಾಗಿದ್ದ ಸಹಪಾಠಿಗಳ ಜೊತೆ 35 ವರ್ಷದಿಂದ ಹಿಂದೆ ಸತತವಾಗಿ ಈ ಒಂದು ಸಂಘಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸ್ಕೊಳ್ತಾ ಬಂದಿದ್ದಾರೆ. ಸುಮಾರು ಒಂದು 30 ವರ್ಷ ಹಿಂದೆ ಅವರಿಗೆ ಈ ಒಂದು ಜಾಗವನ್ನು 30-32 ವರ್ಷ ಹಿಂದೆ ಈ ಯಲಹಂಕದಲ್ಲಿ 2 ಎಕರೆ ಜಾಗವನ್ನು ನಮ್ಮ ಸಂಘಕ್ಕೆ ಆಗಿನ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂಥ ಪೊಲಿಟಿಷಿಯನ್ಸ್ ನೆರವಿನಿಂದ ಈ ಒಂದು ದೊಡ್ಡ ಜಾಗವನ್ನು ಮಾಡಿಕೊಡಲಿಕ್ಕೆ ಅವರಿಗೊಂದು ಒಳ್ಳೆಯ ಒಂದು ಅವಕಾಶ ಇತ್ತು, ಮಾಡಿಕೊಟ್ಟು ಇದೊಂದು ಅದೇ ನಮಗೆ ಒಂದು ದೊಡ್ಡ ಬಹುಮಾನವಾಗಿ ಬಂದಿದೆ ಆ ಒಂದು ದೊಡ್ಡ ಜಾಗ. ಸೊ ಇದರಲ್ಲಿ ನಾವು ಇವಾಗ ಈ ಒಂದು ಸಮುದಾಯ ಭವನ ಹಾಗೂ ಇನ್ನೂ ಹಲವಾರು ಥರ ಡೆವಲಪ್ಮೆಂಟ್ಸ್ನ ನಾವು ಏನು ನೋಡ್ತಾ ಇದ್ದೀವಿ, ಅದಕ್ಕೆಲ್ಲ ಆ ಒಂದು ಸೈಟ್ ಬಂದಿದ್ದೇ ನಮಗೆ ಒಂದು ಕಾರಣ ಅಂತ ಹೇಳ್ಬೋದು. ಸೊ ನಮ್ಮೆಲ್ರಿಗೂ ಆ ಒಂದು ಇದರಲ್ಲಿ ಡೆವಲಪ್ಮೆಂಟ್ಸ್ ಆಗೋ ಒಂದು ಚಿಹ್ನೆ ಕಾಣ್ತಾ ಇದೆ ಅಂತ ನಾನು ಹೇಳ್ತೀನಿ.
ಓಕೆ. ಮಾಧ್ಯಮ ವರ್ಗದಿಂದ ಬಂದಿರತಕ್ಕಂಥ ಕದಂಬ ನ್ಯೂಸ್ ಚಾನೆಲ್ಸ್ ಹಾಗೂ ಇನ್ನೂ ಇತರ ನ್ಯೂಸ್ ಚಾನೆಲ್ಸ್ ಯಾರು ನಮ್ಮ ಈ ಒಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ನಮ್ಮ ಒಂದು ಸಂಭ್ರಮದಲ್ಲಿ ಅವರು ಪಾಲ್ಗೊಂಡು ಇದನ್ನು ಪಸರಿಸಲಿಕ್ಕೆ ಒಂದು ಸಹಾಯ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಅನಂತ ಓಕೆ.